ವಿಶೇಷ ಪ್ರಕಟಣೆ ಗದಗ ಜಿಲ್ಲೆಯ ನರಗುಂದದಲ್ಲಿ ವಾಹನ ಪರಿಶೀಲನೆಯ ಸಮಯದಲ್ಲಿ ಅಲ್ಲಿ ನೆರೆದ ಸಾರ್ವಜನಿಕರಿಗೆ ಅರಿವು ಕಾರ್ಯಕ್ರಮ ನಡೆಸಲಾಯಿತು. ಗದಗ ಜಿಲ್ಲೆಯ ವಾಹನ ಮಾಲೀಕರೇ ಸವಾರರೇ 1991-2022ರ ಅವಧಿಯಲ್ಲಿ ಈಗಾಗಲೇ ತಮ್ಮ ವಾಹನ ಅಥವಾ ವಾಹನಗಳ ಮೇಲೆ ಒಂದು ವೇಳೆ ಗದಗ ಪ್ರಾದೇಶಿಕ ಸಾರಿಗೆ ಕಚೇರಿಯ ಪ್ರವರ್ತನಾ ಅಧಿಕಾರಿಗಳಿಂದ ಪ್ರಕರಣಗಳು ದಾಖಲಾಗಿದ್ದರೆ ಸದರಿ ವಾಹನಗಳಿಗೆ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ತುರಂತ ಕಚೇರಿಗೆ ಭೇಟಿ ನೀಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ದಂಡದ ಮಿತಿಯನ್ನು 50% ಭರಿಸಲು ರಾಜ್ಯ ಸರ್ಕಾರ ಆದೇಶಿಸಿತು. ಈ ಅವಕಾಶ ದಿನಾಂಕ 22/6/2026ರಿಂದ 10/7/2026ರವರೆಗೆ ಮಾತ್ರ ಜಾರಿಯಲ್ಲಿರುತ್ತದೆ. ಕಾರಣ ತಾವುಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಜೊತೆಗೆ ಈ ವಿಷಯವನ್ನು ಪ್ರತಿಯೊಬ್ಬರೂ ತಮ್ಮ ತಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಹಾಗೂ ಅಕ್ಕಪಕ್ಕ ಪರಿಚಯಸ್ಥರಿಗೆ ಮೌಖಿಕವಾಗಿ ಪ್ರಚಾರ ಮಾಡಲು ವಿನಂತಿ. ಧನ್ಯವಾದಗಳು. ಅರುಣ್ ಎಫ್ ಕಟ್ಟಿಮನಿ, ಹಿರಿಯ ಮೋಟಾರು ವಾಹನ ನಿರೀಕ್ಷಕರು, ಪ್ರಾದೇಶಿಕ ಸಾರಿಗೆ ಕಚೇರಿ, ಗದಗ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ಗದಗ. ಎಲ್ಲ ವರ್ಗದ ವಾಹನ ಮಾಲೀಕರೇ ಮತ್ತು ಚಾಲಕರೇ, ಈಗಾಗಲೇ ಬಹುಶಃ ತಮ್ಮ ಗಮನಕ್ಕೂ ಬಂದಿರಬಹುದು, ಇದೊಂದು ವಿಶೇಷ ಪ್ರಕಟಣೆ. ಗದಗ ಜಿಲ್ಲೆಯಾದ್ಯಂತ 1991ರಿಂದ 2022 ಮಾರ್ಚ್ 31ರವರೆಗೆ ಇರ್ಬೋದು, ಟ್ರ್ಯಾಕ್ಟರ್ ಇರ್ಬೋದು, ಯಾವುದೇ ಸಾರಿಗೆ ವಾಹನ ಇರ್ಬೋದು, ಯಾವುದೇ ವಾಹನದ ಮೇಲೆ ನಮ್ಮ ಇಲಾಖೆಯವರಿಂದ ಪ್ರವರ್ತನಾ ಕಾರ್ಯ ಚಟುವಟಿಕೆಯಲ್ಲಿ ಒಂದು ವೇಳೆ ಪ್ರಕರಣ ದಾಖಲೆ ಆಗಿದ್ದರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ನೀವು ದಂಡವನ್ನು ಭರಿಸೋದು ಬರ್ತಲ್ಲ ಸರ್ಕಾರಕ್ಕೆ, ಅದನ್ನ ಈಗ ರಾಜ್ಯ ಸರ್ಕಾರ ಒಂದು ತಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದೆ, ಸುವರ್ಣ ಅವಕಾಶ. ಅಂದ್ರೆ ಆ ದಂಡದ ಮಿತಿಯನ್ನು 50% ತುಂಬಿ ಅದನ್ನ ನೀವು ಕ್ಲೋಸ್ ಮಾಡಿಸ್ಕೊಳ್ಳಿಕ್ಕೆ ಹೇಳಿದೆ. ಅರ್ಥ ಆಯ್ತಾ ನಾ ಹೇಳೋದು? ನಿಮ್ಮ ವಾಹನದ ಮೇಲೆ ಯಾವ್ದಾದ್ರು ಪ್ರಕರಣ ದಾಖಲಾಗಿದ್ರೆ, ಉದಾಹರಣೆಗೆ ಒಂದು ವಾಹನದ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ, ಅದರ ದಂಡ ಅಂದಾಜು 10,000 ಆಗುವುದಿದ್ರೆ ಅದನ್ನ 5,000 ಕಟ್ಟಿಬಿಟ್ಟು ಆ ಪ್ರಕರಣವನ್ನು ಕ್ಲೋಸ್ ಮಾಡಿಸೋದು. ಇದು 10/7/26 ಈ ಜುಲೈ 10ನೇ ತಾರೀಕು ಅಲ್ಲಿವರೆಗೆ ಮಾತ್ರ ಇದು ಚಾಲ್ತಿಯಲ್ಲಿದ್ದು ಈ ಅವಧಿಯಲ್ಲಿ ಮಾತ್ರ ನಿಮ್ಗೆ ಬಳಸಲಿಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ಈ ಒಂದು ಅವಕಾಶವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮತ್ತು ಈ ಒಂದು ವಿಶೇಷ ಪ್ರಕಟಣೆಯನ್ನು ತಮ್ಮ ಅಕ್ಕಪಕ್ಕದವರಿಗೆ, ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ಎಲ್ಲರಿಗೂ ತಿಳಿಸಿ ಇದರ ಲಾಭವನ್ನು ಪಡೆದುಕೊಳ್ಳಿಕ್ಕೆ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೀನಿ.